ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಬಡವ್ರ ಮಕ್ಕಳು ಇಂಜಿನಿಯರ್ ಆಗಬೇಕು, ಬಡವ್ರ ಮಕ್ಕಳು ಡಾಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರವೇಶದ ವ್ಯವಸ್ಥೆ ಅನ್ನೋದ ನೀಟ್ ಮೂಲಕ ಏಕರೂಪದ ಎಕ್ಸಾಮಿನೇಷನ್ನು ಇಡೀ ದೇಶದಲ್ಲಿ ನಡೀಬೇಕು. ಅದರ ಮೂಲಕ ಎಲಿಜಿಬಿಲಿಟಿ ಬಂದವ್ರಿಗೆ ಮಾತ್ರ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ಗಳನ್ನ ಕೊಡಬೇಕು ಅನ್ನೋದು. ಫ್ರೀ ಕೋಟಾ, ಪೇಮೆಂಟ್ ಕೋಟಾ ಗೌರ್ಮೆಂಟದ್ದು ಬೇರೆ ವ್ಯವಸ್ಥೆ. ಅದು ಅಲ್ಲದೇ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಡೊನೇಷನ್ ತೊಗೊಂಡು ತಮ್ಮ ಮನಸ್ಸೋ ಇಚ್ಛೆ ಮನಸ್ಸಿಗೆ ಬಂದವ್ರಿಗೆ ಕೊಡ್ತಿದ್ದರು. ಅದನ್ನು ತಡೆಗಟ್ಟಲಿಕ್ಕೆ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿರತಕ್ಕಂಥದ್ದು ಅತ್ಯುತ್ತಮವಾದಂಥ ಕೆಲಸ. ಬಹುಶಃ ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿ ಮಾಡೋರ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್, ಡಾಕ್ಟರ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ತಂದಿರತಕ್ಕಂಥ ನೀತಿ, ನೀಟ್ ಎಕ್ಸಾಮಿನೇಷನ್. ಅದರ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳವರು ಇದನ್ನು ದಂಗೆ ಎಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಇದರ ವಿರೋಧ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದರ ಹಿಂದೆ ಯಾರಿದ್ದಾರಂದ್ರೆ ಈ ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಣ ವ್ಯಾಪಾರಿಗಳು, ಶಿಕ್ಷಣನೂ ಬಿಸ್ನೆಸ್ ಏನು ಮಾಡ್ಕೊಂಡಿದ್ದಾರೆ ಅಂಥವ್ರು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಯಾವ ಕಾರಣಕ್ಕೂ ಅಂಥವ್ರಿಗೆ ಮಣಿತಕ್ಕಂಥ ಪ್ರಮೇಯ ಇಲ್ಲ. ನರೇಂದ್ರ ಮೋದಿ ಅವರು ಎಲ್ಲಿವರೆಗೂ ಪ್ರಧಾನಮಂತ್ರಿ ಇರ್ತಾರ ಅಲ್ಲಿವರೆಗೂ ಅವ್ರಿಗೆ ಯಾವ ಸೊಪ್ಪು ಹಾಕಲಿಕ್ಕೆ ಅವ್ರು ಬಿಡೋದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೆಲವು ಬುದ್ಧಿಜೀವಿಗಳು ನಿನ್ನೆ ದಿನ ಬೆಂಗಳೂರಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅವರು ಏನಾಗಿದ್ದಾರಂದ್ರೆ ಕಾಂಗ್ರೆಸ್ಸಿನ ಮುಖವಾಡಗಳಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ವಯಂ ಘೋಷಿತ ಸಮಾಜವಾದಿಗಳು, ಬುದ್ಧಿಜೀವಿಗಳೇನಿದ್ದಾರೆ, ದಯಮಾಡಿ ಬಡವರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಕೆಳವರ್ಗದವ್ರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇಂಥ ದೇಶದಲ್ಲಿ ತಂದಿರತಕ್ಕಂಥ ಅದ್ಭುತ ವ್ಯವಸ್ಥೆ 70 ವರ್ಷದ ನಂತರ ನರೇಂದ್ರ ಮೋದಿಯವರು ಏನು ತಂದಿದ್ದಾರೆ, ಈ ವ್ಯವಸ್ಥೆಗೆ ನೀವು ಬೆಂಬಲಿಸಬೇಕು ಅಂತ ಅವ್ರಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಯಾತಕ್ಕಾಗಿ ಆಗಿದಾರ? ಅವ್ರಿಗೆ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತದೆ, ದೀನದಲಿತರಿಗೆ ತೊಂದರೆ ಆಗ್ತದೆ, ಬಡವರು ಓಟ್ ಹೋಗ್ತಾವ ಅಂತಕ್ಕಂಥ ಭಯದಿಂದ ಅಲ್ಲ. ಅವರ ನಾಯಕ ರಾಹುಲ್ ಗಾಂಧಿಯವರು 2 ದೇಶದಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ. 1994ರಿಂದ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಒಂದು ಈಗ SIRದೊಳಗೆ ಎನಮರೇಷನ್ ಫಾರ್ಮ್ ಅಂತಿದೆ, ಅದರಲ್ಲಿ 3 ಡಿಕ್ಲರೇಷನ್ ಅದಾವೆ. 3 ಡಿಕ್ಲರೇಷನ್ದಲ್ಲಿ ಮೊದಲನೇ ಡಿಕ್ಲರೇಷನ್ ಏನು ಅಂದರೆ, ನಾನು ಈ ದೇಶದ ಪ್ರಜೆ ಆಗಿದ್ದೇನೆ, ವಿವಿಧ ದೇಶಗಳಲ್ಲಿ ನಾನು ಪೌರತ್ವವನ್ನು ಹೊಂದಿಲ್ಲ, ಬೇರೆ ದೇಶದ ನಾಗರಿಕನ ಅಲ್ಲ, ಪೌರತ್ವ ಹೊಂದಿಲ್ಲ ಅನ್ನೋದು ಅಫಿಡವಿಟ್ ಕೊಡಬೇಕಾಗ್ತದೆ, ಡಿಕ್ಲರೇಷನ್ ಸಹಿ ಮಾಡಿ ಕೊಡಬೇಕಾಗ್ತದೆ, ಪ್ರಮಾಣ ಪತ್ರ ಅದು. ಅದಕ್ಕೆ ರಾಹುಲ್ ಗಾಂಧಿಯವರು 1994ರಿಂದ ಬ್ರಿಟಿಷ್ ಪೌರತ್ವ ಹೊಂದಿದ್ದರೂ ಕೂಡ ಭಾರತ ಸರ್ಕಾರಕ್ಕೆ ಅವರು ತಿಳಿಸಿಲ್ಲ, ಮುಚ್ಚಿಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಫಾರ್ಮ್ ನಾವು ತುಂಬುವಾಗ, ನಾಮಿನೇಷನ್ ತುಂಬುವಾಗ ಅದನ್ನು ಡಿಕ್ಲೇರ್ ಮಾಡಬೇಕಾಗ್ತದೆ, ಮಾಡಿಲ್ಲ, ಮುಚ್ಚಿಟ್ಟಿದ್ದಾರೆ. ಮತ್ತು ಇವತ್ತು ಆ ಗುಟ್ಟು ರಟ್ಟಾಗ್ತದೆ. ಗುಟ್ಟು ರಟ್ಟಾದ್ರೆ ನನ್ನ ಲೋಕಸಭಾ ಸ್ಥಾನಕ್ಕೂ ಕುತ್ತು ಬರ್ತದೆ ಮತ್ತು ಪ್ರತಿಪಕ್ಷದ ನಾಯಕೂ ಸ್ಥಾನಕ್ಕೂ ಕುತ್ತು ಬರ್ತದನ್ನೋ ಭಯ ರಾಹುಲ್ ಗಾಂಧಿಯವ್ರಿಗಿದ್ದರಿಂದ ಈ ಗಲಾಟೆಯನ್ನು ಕಾಂಗ್ರೆಸ್ನವರು ದೇಶದ ಉದ್ದಗಲಕ್ಕೂ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳಿಗೆ, ದೀನದಲಿತ ಬಂಧುಗಳಿಗೆ, ಬಡವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮತದಾನ ಹಕ್ಕನ್ನು ಯಾರಿಂದಲೂ ಕಸಿಲಿಕ್ಕಾಗೋದಿಲ್ಲ. ದಯವಿಟ್ಟು ನೀವು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಎನುಮರೇಷನ್ ಫಾರ್ಮ್ ತುಂಬಿಕೊಡಿ. ಇಲ್ಲಿಟ್ರೇಟ್ ಆಗಿದ್ದರೆ ಅಧಿಕಾರಿಗಳೇ ತುಂಬಿಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ. ಯಾರಿಗೆ ತುಂಬಲಿಕ್ಕೆ ಬರೋದಿಲ್ಲ ಅವರು ಚುನಾವಣಾ
ಆಯೋಗದವರು ನೇಮಿಸಿದಂಥ BLOಗಳಿಂದ ಮತ್ತು ಇನ್ನಿತರವರಿಂದ ಸಹಾಯ ಪಡೆದು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಸರ್, ಇನ್ನೊಂದು BK ಹರಿಪ್ರಸಾದ್ ಅವರು ಏನು ಹೇಳ್ತಾರೆ, ಏನಂತ ಸ್ಲಮ್ಗಳಲ್ಲಿ BLOಗಳು ಹೋಗ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಅಲ್ಲಿ ಚರ್ಚ್ ಮಂದಿರಗಳಲ್ಲಿ ಒಂದು ಸ್ಲಮ್ಗಳಲ್ಲಿ BLO ಹೋಗ್ತಾ ಇಲ್ಲ ಅಂದ್ರೆ ಸರ್ಕಾರ ಏನು ನಿದ್ದೆ ಮಾಡ್ತದ? ಯಾರು ಅವ್ರು BLOಗಳು? ರಾಜ್ಯ ಸರ್ಕಾರದ ನೌಕರರಿದ್ದಾರೆ, ಬೇರೆ ಯಾರು ಅಲ್ಲ. ಅವರು ರಾಜ್ಯ ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಕಳಿಸುವಂಥ ಆಡಳಿತ ಇಲ್ಲೇನು ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋದಿಲ್ಲ, DK ಶಿವಕುಮಾರ್ ಅವ್ರ ಸರ್ಕಾರಕ್ಕೆ ಆಗೋದಿಲ್ಲ. ಯಾರಿಗೆ ಎಲ್ಲಿ ಡ್ಯೂಟಿ ಹಾಕಿರ್ತದ ಅಲ್ಲಿ ಪ್ರತಿ ಮನೆಗೂ ಹೋಗಿ ಮಾಡಿಸುವಂಥ ಕೆಲಸ ಮಾಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು ಸಾರ್ವಜನಿಕರಿಗೆ ನಂದೊಂದು ವಿನಂತಿ ಅದ, ಅವ್ರು ಬರದೇ ಇದ್ದರೂ ಕೂಡ ಯಾರ್ಯಾರಿಗೆ ತುಂಬಲಿಕ್ಕೆ ಸಾಧ್ಯದ ಮೊಬೈಲ್ನಲ್ಲಿ ನೀವು ಅಪ್ಲೋಡ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಕೂಡ ಇದೆ, ಡಿಜಿಟಲ್ ವ್ಯವಸ್ಥೆನೂ ಅದ. ಅದನ್ನು ಮಾಡಲಿಕ್ಕೆ ಅವಕಾಶದ ಮಾಡಿರಿ. ಇಲ್ಲ ಅಂದ್ರೆ ನೇರವಾಗಿ ತಹಶೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿ, ತಹಶೀಲ್ದಾರ್ ಜವಾಬ್ದಾರಿ, ತಹಶೀಲ್ದಾರೇ ಮನೆ ಬರಬೇಕು. ಇದು ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ನೀವು ಈಗ ಮಾಡದೆ ಹೋದ್ರಿ ಅಂದ್ರೆ, ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ಸೇರಿಸದೆ ಹೋದ್ರಿ ಅಂದ್ರೆ ನೀವು 20 ವರ್ಷಗಳ ಕಾಲ ವಂಚಿತರಾಗ್ತೀರಿ. ಈಗ ನಮ್ಮ ವಯಸ್ಸಿನವ್ರು ಮುಂದಿನ ವರ್ಷ ನಂದು ಬಿಟ್ಟು ಹೋಗಿದ್ರೆ ಸೇರಿಸ್ಕೋರಿ ಅಂದ್ರೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಹೊಸ ವೋಟ್ರ್ ಏನು ಬರ್ತಾನೆ, ಈಗ 17 ಇದ್ದಾವೆ, 18 ಹಾಕನ, ಅವನಿಗೆ ಸೇರಿಸ್ಲಿಕ್ಕೆ ಅವಕಾಶ ಅದ. ಅದಕ್ಕೆ ಈಗ ಎಲಿಜಿಬಲ್ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು, ವಯಸ್ಕರು ಸೇರಿಸಲೇಬೇಕು. ಇರದಿದ್ರೆ ನಿಮಗೆ ಮುಂದೆ ತೊಂದರೆ ಆಗ್ತದ. ಈಗಾಗಲೇ ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ, ಯಾರು ವೋಟರ್ ಲಿಸ್ಟ್ನಲ್ಲಿ ಇರೋದಿಲ್ಲ ಅವ್ರಿಗೆ ಯಾರಿಗೂ ಸರ್ಕಾರಿ ಸೌಲಭ್ಯಗಳನ್ನ ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಸರ್, ಇನ್ನೊಂದು ರಾಜ್ಯದಲ್ಲಿ ಒಂದ್ ಕಡೆ ಬರ ಇದೆ, ಬರದ್ದು ಈಗ ಆಮೇಲೆ ಏನೈತಿ, ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಸರ್ಕಾರ ಜನರ ಬಳಿ ಸಮಸ್ಯೆ ಒಂದು ಸಚಿವ ಸಂಪುಟ ಯಾಕೆ ವಿಸ್ತರಣೆ ಆಗ್ತಾ ಇಲ್ಲ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಆದರೆ 60ರಿಂದ 65ರಷ್ಟು MLAಗಳು ನಾನೂ ಮಂತ್ರಿ ಆಗಬೇಕು ಅಂಥೇಳಿ ಈಗಾಗಲೇ ಲಾಬಿ ಮಾಡ್ತಾ ಇದ್ದಾರೆ. ಮಾಡಿದರೆ ಎಲ್ಲಿ ಸರ್ಕಾರ ತೊಂದರೆ ಆಗ್ತದೋ, ಕಂಟಕ ಬರ್ತದೋ ಅಂಥೇಳಿ ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಷಾಢ ಮಾಸ, ಅಧಿಕ ಮಾಸ ಹೇಳಿಕೊಂಡು ಈ ನೆಪ ಹೇಳಿ ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಮೊದಲು 10 ಮಂದಿ ಇದ್ದರು, 13 ಮಂದಿ ಇದ್ದರು, 14 ಮಂದಿ ಇದ್ದರು ಪ್ರಶ್ನೆ ಅಲ್ಲ. ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಬರ ಘೋಷಣೆ ಮಾಡಬೇಕು, ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಕೃಷಿ ಕಾರ್ಮಿಕರಿಗೆ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. ಮತ್ತು ಈಗಾಗಲೇ ರೈತರು ಸ್ವಲ್ಪ ಮಟ್ಟಿಗೆ ಒಂದು 25-30% ಅಲ್ಲಲ್ಲಿ ಮಳೆಯಾದಲ್ಲಿ ಬಿತ್ತನೆ ಮಾಡಿದರು, ತೇವಾಂಶದ ಕೊರತೆಯಿಂದ ಒಣಗೋಗಿದೆ, ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಗೆ 100% ರೈತರನ್ನ ಒಳಪಡಿಸಬೇಕು. ರೈತರು ಮಾಡ್ತಾ ಇಲ್ಲ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ರೈತರ ಬದಲಾಗಿ ಸರ್ಕಾರವೇ ವಿಮಾ ಕಂತನ್ನು ಕಟ್ಟಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಸರ್ಕಾರ ಕೂಡಲೇ ಕುಡಿ ನೀರಿನ ವ್ಯವಸ್ಥೆಗೆ ಮುಂದಾಗಬೇಕು. ಮತ್ತು ನಮ್ಮ ಜಿಲ್ಲೆಗಳಲ್ಲಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕೆರೆ ತುಂಬು ಯೋಜನೆಗಳನ್ನ ಮಾಡಿದ್ವಿ. ಆ ಲಿಫ್ಟ್ ಇರಿಗೇಷನ್ ಮೂಲಕ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಇವತ್ತಿನದನ್ನೇ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಯಾಕಂದರೆ ಕೆರೆ ತುಂಬಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿತದೆ. ದನಕರುಗಳ ನೀರಿಂದ ಬಗೆಹರಿತದ, ರೈತರಿಗೆ ಬಗೆಹರಿತದ, ಹಳ್ಳಿಗಳಲ್ಲಿ ವಾಟರ್ ಟೇಬಲ್ ಹೆಚ್ಚಾಗಿ ಬೋರ್ವೆಲ್ಗಳು ರೀಚಾರ್ಜ್ ಆಗಿ ರೈತರಿಗೂ ಅನುಕೂಲ ಆಗ್ತದೆ, ಕುಡಿಯೋ ನೀರಿಗೂ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲ ಲಿಫ್ಟ್ ಇರಿಗೇಷನ್ಗಳನ್ನ, ಕೆರೆ ತುಂಬು ಯೋಜನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಯಾವುದು ನೋಡಿ, RSS ಇಂದ ನಿನ್ನೆ ಹುಟ್ಟಿದ ಸಂಸ್ಥೆ ಅಲ್ಲ. ಬ್ರಿಟಿಷ್ ಕಾಲದಲ್ಲೇ RSS ಸ್ಥಾಪನೆ ಆಗಿದೆ. RSSನವರು ಅವ್ರ ರಾಜಕೀಯ ಪಕ್ಷಕ್ಕೆ ಸಂಬಂಧ ಇಲ್ಲ. ಅವರು ಸಂತರಾಗೆ, ಶರಣರಾಗೆ, ಹಿಂದೆ ಹೆಂಗೆ ಗುರುಕುಲಗಳು, ಆಶ್ರಮಗಳು ಇರ್ತಿದ್ದು ಆ ಥರ ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ಒಂದೇ, ದೇಶದ ರಕ್ಷಣೆ, ದೇಶದ ಸಂಸ್ಕೃತಿ ಉಳಿಬೇಕು, ದೇಶ
ಹಿಂದೂ ರಾಷ್ಟ್ರವಾಗಿರೋದ್ರಿಂದ ಹಿಂದೂ ಧರ್ಮಕ್ಕೆ ತೊಂದರೆ ಆಗಬಾರದು ಅನ್ನೋದ್ರ ಬಗ್ಗೆ ಅಷ್ಟೇ ಅವರು ಗಮನ ಕೊಡ್ತಿರ್ತಾರೆ. ಉಳಿದದ್ರ ಕಡೆ ಅವ್ರದ್ದು ಗಮನ ಇರೋದಿಲ್ಲ. ಅವ್ರಿಗನ್ನ ನಾವು ವಿನಾಕಾರಣ ರಾಜಕೀಯ ಪಕ್ಷದವರು ಎಳತ್ತರು ಸರಿಯಲ್ಲ. ನಾನು ಕಾಂಗ್ರೆಸ್ ನಾಯಕರಿಗೆ ಯಾರ್ಯಾರು ಕೇಳ್ತಾರ ಅವರೆಲ್ಲರಿಗೂ, ಯಾರ್ಯಾರು ಹೇಳ್ತಾರೋ ಅವರೆಲ್ಲರಿಗೂ ಅನ್ವಯಿಸುವಾಗ ಹೇಳ್ತೀನಿ, ನೀವು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷವನ್ನು, RSS ಅಲ್ಲ. ನೀವು ಎದುರಿಸಬೇಕಾದದ್ದು ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ಮೋಹನ್ ಭಾಗವತ್ರವ್ರನ್ನ ಅಲ್ಲ. ಅದಕ್ಕೆ ನಾನು ನಿಮಗೂ ಒತ್ತಾಯ ಮಾಡ್ತೀನಿ, ಅರ್ಥ ಮಾಡ್ಕೊಂಡು ರಾಜಕಾರಣ ಮಾಡಿ, ಅರ್ಥ ಮಾಡ್ಕೊಂಡು ಆರೋಪ ಮಾಡಿ. ನೀವು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ, ರಾಷ್ಟ್ರೀಯ ನಮ್ಮದೊಂದು ಪಕ್ಷ. ಅದನ್ನು ಎದುರಿಸ್ಲಿಕ್ಕೆ ಏನು ಬೇಕೋ ಅದು ಮಾಡಿ. ಸುಮ್ಮನೆ ಅದು ಇದು ಆರೋಪ ಮಾಡೋದ್ರಿಂದ ಯಾವ ದಡನೂ ಮುಟ್ಟೋದಿಲ್ಲ. ಇದನ್ನು ಮಾಡೇನೆ ದೇಶದಲ್ಲಿ ಕಾಂಗ್ರೆಸ್ ನಶಿಸಿ ಹೋಗ್ಯದ. ಮುಂದಿನ ಚುನಾವಣೆ ಇವತ್ತೇ ಡಿಕ್ಲೇರ್ ಮಾಡಲಿ. ಅವ್ರಿಗೆ ತಾಕತ್ತಿದ್ರೆ 150 ಸೀಟ್ ಗೆದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನೋಡಿ, ಅವ್ರು RSSದವರು ಪಥಸಂಚಲನ ಮಾಡ್ಬೇಕಾದ್ರೆ ಯಾವಾಗಲೂ ಪರ್ಮಿಷನ್ ತೊಗೊಂಡೇ ಮಾಡ್ತಾರೆ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಯಮಾನುಸಾರ ಮಾಡ್ತಾರೆ.